ನಮಸ್ಕಾರ ವೀಕ್ಷಕರಿಗೆ. ಈ ದಿನ ವೈದ್ಯಕೀಯ ಚಿಂತನ ಮಂಥನ ಭಾಗ 50 ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ನವೀನ್ ಜಿ ಟಿ ನರಸೀಪುರ. ಈ ದಿನದ ವಿಷಯ, ರಾತ್ರಿ ಹೊತ್ತು ಕೆಲವು ತರಕಾರಿಗಳನ್ನು ತಿನ್ನಬಾರ್ದು, ಅದರಿಂದ ನಿದ್ರೆಗೆ ತೊಂದರೆ ಆಗುತ್ತೆ ಹಾಗೂ ಜೀರ್ಣ ಆಗೋದಕ್ಕೆ ತೊಂದರೆ ಆಗುತ್ತೆ. ಈ ರಾತ್ರಿ ಹೊತ್ತು ತಿನ್ನಬಾರದಂತಹ ತರಕಾರಿಗಳು ಯಾವ್ಯಾವುದು ಅಂತ ಹೇಳ್ತೀನಿ. ನಂಬರ್ 1 ಬ್ರಾಕೋಲಿ, ನಂಬರ್ 2 ಆನಿಯನ್ಸ್ ಈರುಳ್ಳಿ, ನಂಬರ್ 3 ಸೆಲರಿ ಅಥವಾ ಅಜ್ಮೋದ. ಅದು ನಮ್ಮ ಕಡೆ ಹೆಚ್ಚಿಗೆ ಇಲ್ಲ, ನಾವು ಜಾಸ್ತಿ ಉಪಯೋಗಿಸಲ್ಲ, ಸೊ ಸೆಲರಿ ಉಪಯೋಗಿಸ್ಬೇಡಿ. ಸೊ ನಂಬರ್ 4 ಈಸ್ ರ್ಯಾಡಿಶ್. ರ್ಯಾಡಿಶ್ ಅಂದರೆ ಮೂಲಂಗಿನ ಉಪಯೋಗಿಸ್ಬೇಡಿ. ಹಾಗೂ ಕ್ಯಾಬೇಜ್ ಯೂಸ್ ಮಾಡಬಾರ್ದು. ಕ್ಯಾಬೇಜ್ ಎಲೆಕೋಸು, ಕ್ಯಾಬೇಜ್ ಅಂದರೆ ಎಲೆಕೋಸು. ಹಾಗೆ ಕುಕುಂಬರ್ಸ್, ಈ ಸಲಾಡ್ಸ್ ಅಂತ ಏನು ಕೊಡ್ತಾರೆ ಅದರಲ್ಲಿ ಕುಕುಂಬರ್ ಇರುತ್ತೆ, ಅದನ್ನು ದಯವಿಟ್ಟು ತಾವು ತಿನ್ನಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಇದರಲ್ಲೆಲ್ಲ ಕ್ಷಾರ ಇರುತ್ತೆ, ಅದು ಜೀರ್ಣಶಕ್ತಿಗೆ ತುಂಬ ತೊಂದರೆ ಆಗುತ್ತೆ, ಮತ್ತು ಲೇಟ್ ಡೈಜೆಷನ್ ಆಗುತ್ತೆ, ಲಿವರ್ಗೆ ತೊಂದರೆ ಆಗುತ್ತೆ, ನಿದ್ರೆನೂ ಕಿತ್ತಾಗುತ್ತೆ. ಸೊ ಅದರಿಂದ ತಾವು ಸಂಜೆ ಹೊತ್ತು ಈ ಮಸಾಲೆ ಪುರಿ ಇಂಥ ಪದಾರ್ಥಗಳನ್ನು ತಿಂತೀರಾ, ಅದರಲ್ಲಿ ಈರುಳ್ಳಿ ಹಾಕಿರ್ತಾರೆ. ಅದನ್ನು ರಾತ್ರಿ ಹೊತ್ತು ಮಸಾಲೆ ಪುರಿ ಎಲ್ಲ ಪಾನಿಪುರಿ ತಿನ್ನೋ ಇದ್ದಾರೆ, ಬರೀ ಮಸಾಲೆ ಪುರಿ ಪಾನಿಪುರಿ ತಿನ್ಕೊಂಡು ಮಲ್ಕೊಳ್ಳೋರು ಇದ್ದಾರೆ. ಪಾನಿಪುರಿನೇ ಅವ್ರಿಗೆ ಬಹಳ ಇಷ್ಟವಾದ್ದು, ಸೊ ಮಂಚೂರಿನೇ ತುಂಬ ಇಷ್ಟವಾದ್ದು, ಮನೇಲಿ ಮಾಡಿದ ಅಡುಗೆ ಸೇರೋದಿಲ್ಲ, ಗೊತ್ತಾಯ್ತಾ? ಸೊ ಈ ಥರ ಸಮಸ್ಯೆಗಳಲ್ಲಿ ಈ ಥರ ಇರೋವಾಗ ನಾನು ಹೇಳೋದು, ಈಗ ಮತ್ತೊಮ್ಮೆ ಹೇಳ್ತೀನಿ ತಮಗೆ ಯಾವ್ಯಾವ ಪದಾರ್ಥಗಳನ್ನು ಸೇವಿಸಬಾರ್ದು ಅಂತ. ನಂಬರ್ 1 ಬ್ರಾಕೋಲಿ, ನಂಬರ್ 2 ಸೆಲರಿ, ನಂಬರ್ 3 ಆನಿಯನ್, ನಂಬರ್ 4 ಕುಕುಂಬರ್, ನಂಬರ್ 5 ರ್ಯಾಡಿಶ್ ಅಂದರೆ ಮೂಲಂಗಿ, ಹಾಗೂ ಕ್ಯಾಬೇಜ್. ಸೊ ಇದರಲ್ಲಿ ಈ ಕ್ಯಾಬೇಜನ್ನು ಮಂಚೂರಿಗಳಲ್ಲಿ ಕ್ಯಾಬೇಜನ್ನು ಯೂಸ್ ಮಾಡ್ತಾರೆ. ಈ ಕಾಲಿಫ್ಲವರ್ ಹೂಕೋಸು ಅಂತೀವಲ್ಲ, ಸೊ ಅದನ್ನು ಉಪಯೋಗಿಸಲ್ಲ. ಸೊ ಎಲೆಕೋಸನ್ನು ಉಪಯೋಗಿಸ್ತಾರೆ, ಅದು ರಬ್ಬರ್ ಇದ್ದಂಗೆ ಇರುತ್ತೆ, ಅದು ಜೀರ್ಣ ಆಗಲ್ಲ. ಅದನ್ನು ಮಕ್ಕಳುಗಳು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾರು ಕೇಳಿದ್ರು ಮಂಚೂರಿ, ಈ ಬೆಳಿಗ್ಗೆನೂ ತಿಂತಾರೆ, ಮಧ್ಯಾಹ್ನನೂ ತಿಂತಾರೆ, ರಾತ್ರಿನೂ ತಿಂತಾರೆ. ಆರೋಗ್ಯ ಹಾಳಾಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಇವುಗಳನ್ನ ಅವಾಯ್ಡ್ ಮಾಡಿ. ಸೊ ಧನ್ಯವಾದಗಳು.